Hello my dear students and friends, welcome to Learn Easily channel. Please subscribe Learn Easily channel, watch videos, like and share to your friends. 8th Standard English LBA Unit Test 1, A Day in the Ashram and Beauty. Question paper with key answers ಈ ವಿಡಿಯೋದಲ್ಲಿ. 8ನೇ ತರಗತಿ ವಿಷಯದ ಎ ಡೇ ಇನ್ ದ ಆಶ್ರಮ್ ಆ್ಯಂಡ್ ಬ್ಯೂಟಿ ಪೊಯಮ್ಗೆ ಯೂನಿಟ್ ಟೆಸ್ಟ್ 1 LBA ಬೇಸ್ಡ್ ಕ್ವಶನ್ ಪೇಪರ್ 20 ಮಾರ್ಕ್ಸ್ಗಳ ಈ ಒಂದು ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ಸ್ ಈ ವಿಡಿಯೋದಲ್ಲಿ ನಾವು ಕಲಿಯೋಣ. ಇಲ್ಲಿ 20 ಅಂಕಗಳಿಗೆ ಫಸ್ಟ್ ಮೇನನ್ನು ಗಮನಿಸಿದಾಗ ಇಲ್ಲಿ ಡೂ ಆ್ಯಸ್ ಡೈರೆಕ್ಟೆಡ್ 8 ಕ್ವಶನ್ಸ್ ಇದೆ, 8 ಮಾರ್ಕ್ಸ್ಗೆ. ಇಂಡಿಯಾ ಈಸ್ ಮೈ ಕಂಟ್ರಿ, ಐಡೆಂಟಿಫೈ ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ. ಇಲ್ಲಿ ಇಂಡಿಯಾ ಅಂಡರ್ಲೈನ್ ಆಗಿಲ್ಲ, ನೀವು ಡೌನ್ಲೋಡ್ ಮಾಡ್ಕೊಂಡಾಗ ಇದಕ್ಕೆ ಅಂಡರ್ಲೈನ್ ಇರುತ್ತೆ. ಇಂಡಿಯಾ ಈಸ್ ಮೈ ಕಂಟ್ರಿ, ಇಲ್ಲಿ ಇಂಡಿಯಾ ಅಂಡರ್ಲೈನ್ ಆಗಿರುತ್ತೆ, ಇದು ಆಪ್ಷನ್ ಸಿ ನೌನ್. ಕೀ ಆನ್ಸರ್ಸ್ ಸಹ ಈ PDF-ನಲ್ಲಿ ನಿಮಗೆ ಸಿಗುತ್ತೆ. ಐಡೆಂಟಿಫೈ ದಿ ಕರೆಕ್ಟ್ ಪ್ರಿಫಿಕ್ಸ್ ಫಾರ್ ದ ವರ್ಡ್ ಸೋಷಿಯಲ್. ಸೋಷಿಯಲ್ಗೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಆಂಟಿ ಸೋಷಿಯಲ್, ರೀ, ನಾನ್, ಇನ್ ಅಂತಿದೆ. ಆಂಟಿ ಸೋಷಿಯಲ್ ಆಪ್ಷನ್ ಎ. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಕರೆಕ್ಟ್ ಆರ್ಟಿಕಲ್ ಇದೆ. ಎಸ್ಟರ್ಡೇ ಐ ಸಾ ಡ್ಯಾಶ್ ಆಕ್ಸಿಡೆಂಟ್ ಇನ್ ಡ್ಯಾಶ್ ಮಾರ್ಕೆಟ್. ಎಸ್ಟರ್ಡೇ ಐ ಸಾ ಆ್ಯನ್ ಆಕ್ಸಿಡೆಂಟ್ ಇನ್ ದ ಮಾರ್ಕೆಟ್. ಆಪ್ಷನ್ ಬಿ ಆ್ಯನ್ ದ ಇಲ್ಲಿ ಬರಬೇಕಾಗುತ್ತೆ. ನೆಕ್ಸ್ಟ್ ಫೋರ್ತ್ ಒನ್, ರಘುನಾಥನ್ ಈಸ್ ಸ್ಟ್ರಾಂಗ್ ಬಟ್ ಈಸ್ ಬ್ರದರ್ ಡ್ಯಾಶ್, ಚೂಸ್ ದಿ ಆಪೋಸಿಟ್ ವರ್ಡ್. ಇಲ್ಲಿ ವೀಕ್ ಆಪ್ಷನ್ ಸಿ ಇದು ಆಪೋಸಿಟ್ ವರ್ಡ್ ಆಗುತ್ತೆ. ಇನ್ನು ಕ್ವಶನ್ ನಂಬರ್ 5ಗೆ ಬಂದಾಗ ದ ಸನ್ಸೆಟ್ ಈಸ್ ಬ್ಯೂಟಿ ಇದೆ, ಡ್ಯಾಶ್ ಸೈಟ್. ಇಲ್ಲಿ ಚೂಸ್ ಪ್ರಿಫಿಕ್ಸ್. ಬ್ಯೂಟಿಗೆ ಸರಿಯಾದಂಥ ಪ್ರಿಫಿಕ್ಸ್ ಎ ಬ್ಯೂಟಿಫುಲ್, ಬಿ ಬ್ಯೂಟಿವ್, ಸಿ ಬ್ಯೂಟಿಷ್, ಡಿ ಬ್ಯೂಟಿಷಿಯನ್. ಇಲ್ಲಿ ಬ್ಯೂಟಿಫುಲ್ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಬರುತ್ತೆ. ದ ವರ್ಡ್ ಲೈಟ್ ರೈಮ್ಸ್ ವಿತ್. ಇಲ್ಲಿ ಕೊಟ್ಟಿರ್ತಕ್ಕಂತಹ ಕೆಳಗಿನ ಪದಗಳು ಲೈಟ್ಗೆ ಒಂದು ರೈಮಿಂಗ್ ವರ್ಡ್ ಆಗ್ತಕ್ಕಂಥ ವರ್ಡ್. ಲೈಟ್, ನೈಟ್, ಆಪ್ಷನ್ ಡಿ ಆಗುತ್ತೆ. ಇನ್ನು 7th ಕ್ವಶನ್, ಮೇಕಿಂಗ್ ಥಿಂಗ್ಸ್ ಬೈ ಹ್ಯಾಂಡ್ ಈಸ್ ಕಾಲ್ಡ್ ಹ್ಯಾಂಡಿ ವರ್ಕ್. ಇಲ್ಲಿ ಮೊದಲನೇದು ಹ್ಯಾಂಡಿ ವರ್ಕ್. ಇನ್ನು ಚೂಸ್ ದಿ ಕೌಂಟಬಲ್ ನೌನ್ಸ್ ಫ್ರಮ್ ದ ಗ್ರೂಪ್ ಇದೆ. ಕಾಫಿ, ರೈಸ್, ಟೇಬಲ್, ಆಯಿಲ್. ಇಲ್ಲಿ ಟೇಬಲ್ ಅನ್ನೋದು ಕೌಂಟಬಲ್ ನೌನ್, ನಾವು ಎಣಿಸೋಕ್ಕೆ ಆಗ್ತಕ್ಕಂಥದ್ದು. ಇನ್ನು ಸೆಕೆಂಡ್ ಮೇನ್ಗೆ ಬಂದಾಗ ಆನ್ಸರ್ ದ ಫಾಲೋಯಿಂಗ್. 3 ಕ್ವಶನ್ಸ್ ಇದೆ, 6 ಮಾರ್ಕ್ಸ್ ಟು 2 ಮಾರ್ಕ್ಸ್. ಲಿಸ್ಟ್ ಔಟ್ ದ ಬ್ಯೂಟಿಫುಲ್ ಥಿಂಗ್ಸ್ ಯು ಹ್ಯಾವ್ ಸೀನ್ ಇನ್ ಡೇ ಟೈಮ್. ವಿ ಕ್ಯಾನ್ ಸಿ ಟ್ರೀ, ಬರ್ಡ್ಸ್, farmers growing crops, means corn growing and people working and dancing. We can see beautiful nature, animals. ಇದನ್ನ ಅಲ್ಲಿ ಉತ್ತರ ಬರೀಬೇಕಾಗುತ್ತೆ. ಇನ್ನು 10th ಕ್ವಶನ್, ಮೆನ್ಷನ್ ದ ಆಕ್ಟಿವಿಟೀಸ್ ದ ಬಾಯ್ಸ್ ಪ್ರಾಕ್ಟೀಸ್ ಇನ್ ದ ಆಫ್ಟರ್ನೂನ್ ಕ್ಲಾಸಸ್. The boys are practiced handiworks in the afternoon. Some prefer carpentry, some prefer mechanical work, others are others are prefer weaving and spinning and weaving. Some prefer drafts and painting, and some students are musicians, means they are playing music instruments. Idu a day in the ashram question ge answer ಬರೀಬೇಕು. Next 7th, how do boys spend their time at night? In the night, fairy tales are told, dramas are recited, boys are sung the Gurudeva's songs, and they went for sleep. ಇದು. ಇನ್ನು 3rd ಮೇನ್ಗೆ ಬಂದಾಗ 3 ಮಾರ್ಕ್ಸ್ಗೆ ಬ್ಯೂಟಿ ಪೊಯಮ್ ಇದೆ. ಫಸ್ಟ್ ಮೇನ್ ಬ್ಯೂಟಿ ಪೊಯಮನ್ನು ಬರೀಬೇಕು. ಇನ್ನು 4th ಮೇನ್ಗೆ ರೀಡ್ ದ ಪ್ಯಾಸೇಜ್ ಕೇರ್ಫುಲ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಬಿಲೋ ಇದೆ. ಕೊಟ್ಟಿರ್ತಕ್ಕಂಥ ಪ್ಯಾಸೇಜನ್ನು ಓದಬೇಕಾಗತ್ತೆ. ವಾಟ್ ಆರ್ ಶಾಂತಿನಿಕೇತನ್ ಬಾಯ್ಸ್ ಫೇಮಸ್ ಫಾರ್? Shantiniketan boys famous for sports and games. Where do boys rush after the class? The boys rush after the class to the open fields for football. When is the very little work? Very little work is in the afternoon. ಸೊ ಇಲ್ಲಿ ಈ ಒಂದು ಪ್ಯಾಸೇಜ್ಗೆ ಇಲ್ಲಿ ಕ್ವಶನ್ ಪೇಪರ್ಗೆ ಕೀ ಆನ್ಸರ್ಸನ್ನು ನೀಡಿರ್ತೇನೆ. ಈ ಒಂದು ಕೀ ಆನ್ಸರ್ಸನ್ನು ನೀವು ನೋಡಿ, ಇದು ಮಾಡಲ್ ಕ್ವಶನ್ ಪೇಪರ್ ಆಗಿರುತ್ತೆ. 20 ಮಾರ್ಕ್ಸ್ಗೆ ಯೂನಿಟ್ 1 ಮೀನ್ಸ್ ಎ ಡೇ ಇನ್ ದ ಆಶ್ರಮ್ ಮತ್ತು ಬ್ಯೂಟಿಗೆ. ಹಾಗೆ ಇನ್ನು ಮುಂದಿನ ಎಲ್ಲ ಲೆಸನ್ಗಳ ಒಂದು ಯೂನಿಟ್ ಟೆಸ್ಟ್ ಕ್ವಶನ್ ಪೇಪರ್ಸ್ ಮತ್ತು ಕೀ ಆನ್ಸರ್ಸ್ ಮತ್ತು ಇವು PDF ಎಲ್ಲ ವೀಡಿಯೋಗಳಲ್ಲಿ PDF ಲಿಂಕ್ ಮಾಡಿರ್ತೇನೆ, ನೀವು ಡೌನ್ಲೋಡ್ ಸಹ ಮಾಡ್ಕೊಳ್ಬೋದು. ಅದನ್ನು ಮಿಸ್ ಮಾಡ್ಕೋಬಾರ್ದು ಅಂದರೆ ಒಂದು ನನ್ನ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ವೀಡಿಯೋಸನ್ನು ನೋಡ್ತಾ ಇರಿ. ಹಾಗೆ ಈ ಒಂದು ವೀಡಿಯೋಸನ್ನು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ.